ಮಹಾಭಾರತ ಯುದ್ಧ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇನು? ಲಕ್ಷಾಂತರ ಸೈನಿಕರು, ಬೃಹತ್ ಸೇನೆಗಳು, ರಥಗಳು, ಆನೆಗಳು ಅಲ್ವಾ? ಆದ್ರೆ ಆ ಯುದ್ಧದ ದಿಕ್ಕನ್ನೇ ಬದಲಿಸಿದ್ದು ಕೇವಲ ಸೈನ್ಯ ಬಲ ಅಷ್ಟೇ ಆಗಿರ್ಲಿಲ್ಲ. ಅದಕ್ಕಿಂತ ಮಿಗಿಲಾದ ಒಂದು ಅದ್ಭುತ ಶಕ್ತಿಯಲ್ಲಿ ಕೆಲಸ ಮಾಡಿತು. ಹಾಗಾಗಿಯೇ ಒಂದು ಪ್ರಶ್ನೆ ಮೂಡುತ್ತೆ. ಕುರುಕ್ಷೇತ್ರದ ಫಲಿತಾಂಶವನ್ನ ನಿರ್ಧರಿಸಿದ್ದು ನಿಜವಾಗಿಯೂ ಆ ಬೃಹತ್ ಸೈನ್ಯಗಳೇನಾ? ಅಥವಾ ಸೈನ್ಯ ಬಲವನ್ನೇ ಮೀರಿಸಿದ ಯಾವುದಾದ್ರೂ ಒಂದು ಅಗೋಚರ ಶಕ್ತಿಯಲ್ಲಿ ಕೆಲಸ ಮಾಡಿತಾ? ಅಲ್ಲಿ ಕೆಲಸ ಮಾಡಿದ್ದು ಬೇರೇನೂ ಅಲ್ಲ. ಆ ಯುದ್ಧದ ನಿಜವಾದ ನಿರ್ಣಾಯಕ ಶಕ್ತಿಯಾಗಿದ್ದು ಸಾಮಾನ್ಯ ಕಣ್ಣಿಗೆ ಕಾಣದ ಸ್ವತಃ ದೇವತೆಗಳಿಂದಲೇ ಅನುಗ್ರಹಿಸಲ್ಪಟ್ಟ ಅತ್ಯಂತ ವಿನಾಶಕಾರಿ ಅಸ್ತ್ರಗಳು. ಹಾಗಾದ್ರೆ ಅಸ್ತ್ರ ಅಂದ್ರೆ ಏನು? ಇದು ಕೇವಲ ಒಂದು ಆಯುಧ ಅಷ್ಟೇನಾ? ಖಂಡಿತ ಇಲ್ಲ. ಇದು ಮಂತ್ರಗಳ ಮೂಲಕ ಆವಾಹನೆ ಮಾಡಿ ದೇವತೆಗಳ ಶಕ್ತಿಯನ್ನೇ ಬಳಸುವ ಒಂದು ದಿವ್ಯ ಆಯುಧ. ಸರಿ, ಬನ್ನಿ ಈ ಒಂದು ವಿಶ್ಲೇಷಣೆಯಲ್ಲಿ ಮಹಾಭಾರತದ ಕೆಲವು ಪ್ರಮುಖ ಮತ್ತು ವಿನಾಶಕಾರಿ ಅಸ್ತ್ರಗಳ ಹಿಂದಿನ ರಹಸ್ಯವನ್ನ ಭೇದಿಸೋಣ. ಸರಿ, ಹಾಗಾದ್ರೆ ಈ ಅದ್ಭುತ ಆಯುಧಗಳ ಪಯಣವನ್ನ ಧರ್ಮ ಸಂಸ್ಥಾಪನೆಗಾಗಿಯೇ ಅವತರಿಸಿದ ಶ್ರೀಕೃಷ್ಣನೇ ಬಳಸುತ್ತಿದ್ದ ಆಯುಧದಿಂದಾನೇ ಆರಂಭಿಸೋಣ ಅಲ್ವಾ? ಸುದರ್ಶನ ಚಕ್ರ. ಅಬ್ಬಬಾ, ಇದು ಬರೀ ಒಂದು ಚಕ್ರ ಅಲ್ಲ, ಇದು ದೈವಿಕ ನ್ಯಾಯದ ಸಂಕೇತ. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ತನ್ನ ಗುರಿಯನ್ನ ನಾಶ ಮಾಡಿದ ನಂತರವೇ ವಾಪಸ್ ಬರ್ತಿತ್ತು ಅಷ್ಟೇ. ಮಹಾಭಾರತದಲ್ಲಿ ಶಿಶುಪಾಲ ಆ ತುಂಬಿದ ಸಭೆಯಲ್ಲಿ ಎಲ್ಲೆ ಮೀರಿ ನಡೆದಾಗ ಶ್ರೀಕೃಷ್ಣ ಇದೇ ಚಕ್ರದಿಂದ ಅವನನ್ನ ವಧೆ ಮಾಡ್ತಾನೆ. ಇದು ಧರ್ಮರಕ್ಷಣೆಯ ಒಂದು ಪರಮ ಆಯುಧವಾಗಿತ್ತು. ಈಗ ಮುಂದಕ್ಕೆ ಹೋಗೋಣ. ಇಂತಹ ಅಪಾರ ಶಕ್ತಿಯನ್ನ ಬಳಸೋಕೆ ಬರೀ ಶಕ್ತಿ ಇದ್ರೆ ಸಾಲ್ದು, ತಂತ್ರಗಾರಿಕೆ ಮತ್ತು ವೈಯಕ್ತಿಕ ತ್ಯಾಗ ಕೂಡ ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನ ತೋರ್ಸೋ ಒಂದು ಅಸ್ತ್ರದ ಬಗ್ಗೆ ನೋಡೋಣ. ಅದೇ ವಾಸವಿ ಶಕ್ತಿ. ಇಂದ್ರದೇವ ಕರ್ಣನ ಕವಚಕುಂಡಲಗಳನ್ನ ಪಡೆದು ಅದಕ್ಕೆ ಬದಲಾಗಿ ಈ ಅಸ್ತ್ರವನ್ನ ಕೊಟ್ಟಿದ್ದ. ಇದರ ಶಕ್ತಿ ಎಷ್ಟಿತ್ತು ಅಂದ್ರೆ ಇದನ್ನ ಯಾರ ಮೇಲೆ ಪ್ರಯೋಗಿಸಿದ್ರೂ ಅವರ ಸಾವು ನಿಶ್ಚಿತ. ಆದ್ರೆ ಇಷ್ಟು ದೊಡ್ಡ ಶಕ್ತಿಗೆ ಒಂದು ದೊಡ್ಡ ಮಿತಿಯೂ ಇತ್ತು. ಏನದು? ಇದನ್ನ ಕೇವಲ ಒಂದೇ ಒಂದು ಸಾರಿ ಮಾತ್ರ ಬಳಸಬಹುದಿತ್ತು. ಕರ್ಣನ ಪ್ಲಾನ್ ಇದ್ದಿದ್ದೇ ಬೇರೆ. ಅವನು ಈ ಅಸ್ತ್ರವನ್ನ ತನ್ನ ಪರಮಶತ್ರು ಅರ್ಜುನನಿಗಾಗಿ ಅಂತಾನೇ ಕಾಪಾಡಿಕೊಂಡಿದ್ದ. ಆದ್ರೆ ಕುರುಕ್ಷೇತ್ರದಲ್ಲಿ ಘಟೋತ್ಕಚ ಪಾಂಡವ ಸೇನೆಯನ್ನ ಧ್ವಂಸ ಮಾಡ್ತಾ ಇದ್ದ. ಅವನನ್ನ ತಡೆಯಕ್ಕೆ ಬೇರೆ ದಾರಿನೇ ಇರ್ಲಿಲ್ಲ. ಆಗ ಶ್ರೀಕೃಷ್ಣನ ಚಾಣಾಕ್ಷ ತಂತ್ರದಿಂದಾಗಿ ದುರ್ಯೋಧನನ ಒತ್ತಾಯಕ್ಕೆ ಮಣಿದು ಕರ್ಣ ತನ್ನ ಆ ಅಮೂಲ್ಯ ಅಸ್ತ್ರವನ್ನ ಘಟೋತ್ಕಚನ ಮೇಲೆ ಪ್ರಯೋಗಿಸಲೇಬೇಕಾಯಿತು. ನೋಡಿ, ಈ ಒಂದು ಘಟನೆ ಕುರುಕ್ಷೇತ್ರ ಯುದ್ಧದ ಗತಿಯನ್ನೇ ಬದಲಿಸ್ಬಿಡ್ತು. ಸರಿ, ಈಗ ನಾವು ನೋಡ್ಲಿರೋ ಅಸ್ತ್ರ ಎಷ್ಟು ವಿಶಿಷ್ಟವಾಗಿತ್ತು ಅಂದ್ರ ಅದ್ರಿಂದ ಪಾರಾಗೋಕೆ ಇದ್ದಿದ್ದು ಒಂದೇ ಒಂದು ದಾರಿ: ಸಂಪೂರ್ಣ ಮತ್ತು ಬೇಷರತ್ತು ಶರಣಾಗತಿ. ಬೇರೆ ಆಪ್ಷನೇ ಇಲ್ಲ. ನಾರಾಯಣಾಸ್ತ್ರ. ದ್ರೋಣರ ಮರಣದ ನಂತರ ಅಶ್ವತ್ಥಾಮ ಕೋಪದಲ್ಲಿ ಇದನ್ನ ಪಾಂಡವರ ಮೇಲೆ ಪ್ರಯೋಗಿಸ್ತಾನೆ. ಇದು ಏಕಕಾಲಕ್ಕೆ ಲಕ್ಷಾಂತರ ಬಾಣಗಳನ್ನ, ಬೆಂಕಿಯ ಉಂಡೆಗಳನ್ನ ಸೃಷ್ಟಿಸಿ ಶತ್ರುಗಳನ್ನ ನಾಶ ಮಾಡುತ್ತೆ. ಇದರ ಅತ್ಯಂತ ಭಯಾನಕ ಗುಣ ಏನ್ ಗೊತ್ತಾ? ಯಾರು ಇದನ್ನ ಎದುರಿಸೋಕೆ ಪ್ರಯತ್ನ ಪಡ್ತಾರೋ ಅವರ ಮೇಲೆ ಇದರ ಶಕ್ತಿ ಡಬಲ್ ಆಗುತ್ತೆ. ಅಬ್ಬಬಾ! ಆಗ ಶ್ರೀಕೃಷ್ಣ ಪಾಂಡವರಿಗೆ ಒಂದು ಸಿಂಪಲ್ ಸಲಹೆ ಕೊಡ್ತಾನೆ. ನಿಮ್ಮ ಆಯುಧಗಳೆಲ್ಲ ಕೆಳಗಿಟ್ಟು ಸಂಪೂರ್ಣವಾಗಿ ಶರಣಾಗಿಬಿಡಿ. ಯಾರೆಲ್ಲ ಪ್ರತಿರೋಧ ತೋರಿಲಿಲ್ವೋ ಅವರನ್ನ ಈ ಅಸ್ತ್ರ ಏನೂ ಮಾಡ್ಲಿಲ್ಲ. ಇದು ಏನು ಹೇಳುತ್ತೆ ಅಂದ್ರೆ, ಕೆಲವೊಮ್ಮೆ ಶಕ್ತಿಗಿಂತ ಜ್ಞಾನ ಮತ್ತು ವಿನಯವೇ ದೊಡ್ಡದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈಗ ಬರೋಣ ಆಧುನಿಕ ಕಾಲದ ನ್ಯೂಕ್ಲಿಯರ್ ಬಾಂಬ್ಗಳಿಗೆ ಹೋಲಿಸಲ್ಪಡುವ ಮಹಾಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ವಿನಾಶಕಾರಿ ಅಸ್ತ್ರದ ಕಡೆಗೆ. ಬ್ರಹ್ಮಾಸ್ತ್ರ. ಬ್ರಹ್ಮದೇವನಿಗೆ ಸಂಬಂಧಪಟ್ಟ ಈ ಅಸ್ತ್ರ ಎಂದಿಗೂ ಗುರಿ ತಪ್ಪುತ್ತಿರ್ಲಿಲ್ಲ. ಆದ್ರೆ ಅದರ ಪರಿಣಾಮಗಳು ಭಯಾನಕ. ಇದನ್ನ ಪ್ರಯೋಗಿಸಿದ ಜಾಗದಲ್ಲಿ 12 ವರ್ಷಗಳ ಕಾಲ ಮಳೆ ಬೀಳ್ತಿರ್ಲಿಲ್ಲ, ಒಂದೇ ಒಂದು ಜೀವ ಉಳಿತಿರ್ಲಿಲ್ಲ, ಭೂಮಿ ಪೂರ್ತಿ ಬಂಜರಾಗ್ತಿತ್ತು. ಯುದ್ಧದ ಕೊನೆಯಲ್ಲಿ ಅಶ್ವತ್ಥಾಮ ಮತ್ತು ಅರ್ಜುನ ಇಬ್ಬರೂ ಇದನ್ನ ಪ್ರಯೋಗಿಸಿದಾಗ ಇಡೀ ವಿಶ್ವದ ವಿನಾಶವನ್ನ ತಪ್ಪಿಸೋಕೆ ಸ್ವತಃ ದೇವರ್ಷಿಗಳೇ ಮಧ್ಯಪ್ರವೇಶಿಸಬೇಕಾಯಿತು. ಅಂದ್ರೆ ಯೋಚನೆ ಮಾಡಿ. ಆದ್ರೆ ಕತೆ ಇಲ್ಲೇ ಮುಗಿಯಲ್ಲ. ಬ್ರಹ್ಮಾಸ್ತ್ರವೇ ಅಂತಿಮ ಅಂತ ಅನ್ಕೋಬೇಡಿ. ಅದಕ್ಕಿಂತಾನೂ 4 ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ ಬ್ರಹ್ಮಶಿರ ಅಸ್ತ್ರ ಅಂತ ಇನ್ನೊಂದು ಅಸ್ತ್ರ ಕೂಡ ಇತ್ತು. ಅಂದ್ರೆ ವಿನಾಶದ ಮಟ್ಟ ಎಲ್ಲಿಗೆ ಹೋಗ್ತಿತ್ತು ಅಂತ ಊಹಿಸ್ಕೊಳ್ಳಿ. ಹಾಗಾದ್ರೆ ಎಲ್ಲಕ್ಕಿಂತ ಶಕ್ತಿಶಾಲಿ ಅಸ್ತ್ರ ಯಾವುದು? ಅದೇ ಪಾಶುಪತಾಸ್ತ್ರ. ಇದನ್ನ ಅರ್ಜುನ ಸ್ವತಃ ಶಿವನಿಂದ ತಪಸ್ಸು ಮಾಡಿ ಪಡೆದಿದ್ದ.
ಮನಸ್ಸು, ಕಣ್ಣು, ಮಾತು ಅಥವಾ ಬಾಣ ಯಾವುದ್ರಿಂದ ಬೇಕಾದ್ರೂ ಇದನ್ನ ಪ್ರಯೋಗಿಸಬಹುದಿತ್ತು. ಇಡೀ ಸೃಷ್ಟಿಯನ್ನೇ ನಾಶ ಮಾಡುವ ಸಾಮರ್ಥ್ಯ ಇದಕ್ಕಿತ್ತು. ಆದ್ರೂ ಅರ್ಜುನ ಅದರ ಭೀಕರತೆಯನ್ನ ಅರಿತು ಜಗತ್ತಿನ ಕಲ್ಯಾಣಕ್ಕಾಗಿ ಅದನ್ನ ಕುರುಕ್ಷೇತ್ರ ಯುದ್ಧದಲ್ಲಿ ಬಳಸ್ಲೇ ಇಲ್ಲ. ನೋಡಿ, ಶಕ್ತಿ ಹೊಂದುವುದಕ್ಕಿಂತ ಅದನ್ನ ಬಳಸ್ದೇ ಇರೋ ಸಂಯಮ ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಕೇವಲ ಈ ಮಹಾ ಅಸ್ತ್ರಗಳಷ್ಟೇ ಅಲ್ಲ, ಯುದ್ಧಭೂಮಿಯಲ್ಲಿ ಇನ್ನೂ ಅನೇಕ ದಿವ್ಯಾಸ್ತ್ರಗಳಿದ್ವು. ಉದಾಹರಣೆಗೆ ಬೆಂಕಿಯನ್ನ ಸೃಷ್ಟಿಸೋ ಆಗ್ನೇಯಾಸ್ತ್ರ, ಅದನ್ನ ತಡೆಯೋಕೆ ನೀರನ್ನ ಸೃಷ್ಟಿಸೋ ವರುಣಾಸ್ತ್ರ ಮತ್ತು ವಿಷಕಾರಿ ಹಾವುಗಳಾಗಿ ಬದಲಾಗೋ ನಾಗಾಸ್ತ್ರ. ಹೀಗೆ ಹಲವಾರು ಅಸ್ತ್ರಗಳಿದ್ವು. ಅಂದ್ರೆ ಪ್ರತಿಯೊಂದು ಅಸ್ತ್ರಕ್ಕೂ ಒಂದು ಪ್ರತ್ಯಸ್ತ್ರ ಕೂಡ ಇತ್ತು. ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಏನಂದ್ರೆ, ಈ ಎಲ್ಲಾ ಅಪಾರ ಶಕ್ತಿಯ ನಿಜವಾದ ಮೂಲ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಕೊನೆಯದಾಗಿ ಅತ್ಯಂತ ಮಹತ್ವದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಅಸ್ತ್ರಗಳನ್ನ ಬಳಸೋಕೆ ಕೇವಲ ದೈಹಿಕ ಶಕ್ತಿ ಇದ್ರೆ ಸಾಲ್ದು, ಅವುಗಳ ನಿಜವಾದ ಶಕ್ತಿ ಅಡಗಿದ್ದಿದ್ದು ಮಂತ್ರಗಳಲ್ಲಿ ಮತ್ತೆ ಅದನ್ನ ಪ್ರಯೋಗಿಸೋ ಯೋಧನ ಮಾನಸಿಕ ಏಕಾಗ್ರತೆಯಲ್ಲಿ. ಇದೇನ್ ಹೇಳುತ್ತೆ ಅಂದ್ರೆ, ದೈಹಿಕ ಶಕ್ತಿಗಿಂತ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಶ್ರೇಷ್ಠ ಅಂತ. ಮಹಾಭಾರತದ ಈ ಅಸ್ತ್ರಗಳು ನಮಗೆ ಕೇವಲ ಯುದ್ಧದ ಕಥೆಯನ್ನಷ್ಟೇ ಹೇಳಲ್ಲ, ಅವು ಶಕ್ತಿ, ಜವಾಬ್ದಾರಿ ಮತ್ತು ಸಂಯಮದ ಬಗ್ಗೆ ತುಂಬಾ ಆಳವಾದ ಪಾಠಗಳನ್ನ ಕಲಿಸ್ತವೆ. ಹಾಗಾದ್ರೆ ಅಪಾರವಾದ ಶಕ್ತಿಯನ್ನು ಹೊಂದುವುದರ ನಿಜವಾದ ಅರ್ಥವಾದ್ರೂ ಏನು? ಒಮ್ಮೆ ಯೋಚಿಸಿ.